ಗಾಳಿ ಮಳೆಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಜನರಿಗೆ ಕಷ್ಟ 5 ವರ್ಷಗಳ ಹಿಂದೆ ತರಕಾರಿ ಮಾರ್ಕೆಟ್ ರೆಡಿ 12 ಕೋಟಿ ವೆಚ್ಚದಲ್ಲಿ ಕಟ್ಟಡ ತರಕಾರಿ ಮಾರ್ಕೆಟ್ಗೆ ಗ್ರಹಣ ಮಾರ್ಕೆಟ್ ಕಟ್ಟಡ ಉದ್ಘಾಟನೆ ಯಾವಾಗ ಪಾಪ ಕೆಲವು ಕಡೆ ಕಟ್ಟಡನೇ ಇಲ್ಲ ಕಟ್ಟಡ ಮಾಡಿಕೊಡಿ ನಮಗೊಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಅಂತ ಅಲ್ಲಿರುವಂತ ವ್ಯಾಪಾರಿಗಳು ಪಾಪ ಎಷ್ಟು ಬಾಯಿ ಬಡ್ಕೊಂಡ್ರು ಕೇಳಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಆದ್ರೆ ಇಲ್ಲಿ ಕಟ್ಟಡ ರೆಡಿ ಆಗಿದೆ 5 ವರ್ಷ ಆಗಿದೆ 12 ಕೋಟಿ ವೆಚ್ಚದಲ್ಲಿ ರೆಡಿ ಆಗಿರುವಂತದ್ದು ಆದ್ರೆ ಉದ್ಘಾಟನೆ ಭಾಗ್ಯ ಮಾತ್ರ ಇಲ್ಲ ಯಾರಪ್ಪನ ದುಡ್ಡು ಹೇಳಿ ಜನರ ದುಡ್ಡು ಕಟ್ಟಡ ಎಲ್ಲ ಕಟ್ಸಾದ್ಮೇಲೂ ಕೂಡ ಅಲ್ಲಿ ಉದ್ಘಾಟನೆ ಮಾಡ್ತಾ ಇಲ್ಲ ಅಂದ್ರೆ ಇದಕ್ಕೆ ಏನನ್ಬೇಕು ಮತ್ತೆ ಎಂತ ಬೇಜವಾಬ್ದಾರಿ ನೋಡಿ ತರಕಾರಿ ಮಾರ್ಕೆಟ್ ರೆಡಿಯಾಗಿ 5 ವರ್ಷ ಆಗಿದೆ 5 ವರ್ಷಗಳಿಂದ ಉದ್ಘಾಟನೆ ಭಾಗ್ಯವಿಲ್ಲ ಹೊಸಪೇಟೆಯ ವ್ಯಾಪಾರಿಗಳಿಗೆ ಕಷ್ಟ ಆಗ್ತಾ ಇದೆ ರೆಡಿ ಇದ್ರು ಯಾಕೆ ಸ್ವಾಮಿ ಮಾಡ್ಕೊಡ್ತಾ ಇಲ್ಲ ಉದ್ಘಾಟನೆ ಮಾಡ್ತಾ ಇಲ್ಲ ಅಂತ ಅದ್ಯಾರಿಗೆ ಯಾವ ರೀತಿಯಾದಂತ ಪ್ರತಿಷ್ಠೆನೋ ಏನೋ ಸ್ವಲ್ಪ ಪ್ರತಿಷ್ಠೆ ಪಕ್ಕಕ್ಕಿಟ್ಟು ಕೆಲಸ ಮಾಡ್ಕೊಡಿ ಅಲ್ಲಿ ಆದ್ರೆ ಹೇಗಿದೆ ಅಲ್ಲಿ ವ್ಯವಸ್ಥೆ ಪರಿಸ್ಥಿತಿ ಅಲ್ಲಿನ ವ್ಯಾಪಾರಿಗಳು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ಕೊಂಬೇಡ ಇಲ್ಲಿ ಬೀದಿ ಬದಿ ಪಕ್ಕಕ್ಕೆ ನೋಡಿದ್ರೆ ತರಕಾರಿ ಹಣ್ಣಿನ ಅಂಗಡಿಗಳು ಸಾಕಷ್ಟು ಇದಾವೆ. 5 ವರ್ಷ ಇವತ್ತು ಅವಧಿ ಕಳೆದು ಕೂಡ ಬಿಲ್ಡಿಂಗ್ ಅನ್ನ ಅರ್ಧಂಬರ್ಧ ಮಾಡಿರ್ತಕ್ಕಂಥದ್ದು ಹೊರಗಡೆ ಜಾಗ ಕೊಟ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತೈತಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೃದಯ ಭಾಗದಲ್ಲಿನ ಮಾರ್ಕೆಟ್ ಇದು. ತರಕಾರಿ ಮಾರುಕಟ್ಟೆಯಲ್ಲಿರೋ ಕೊಠಡಿಗಳು ಸಣ್ಣದಾಗಿವೆ. ಕೊಠಡಿಗಳನ್ನು ವೈಜ್ಞಾನಿಕವಾಗಿ ಸರಿಯಾಗಿ ನಿರ್ಮಾಣ ಮಾಡಿಲ್ಲ. ತರಕಾರಿ ಮಾರುಕಟ್ಟೆಗೆ ಪರ್ಯಾಯವಾಗಿ 12 ಕೋಟಿ ಖರ್ಚು ಮಾಡಿ ಕಟ್ಟಿರೋ ಬೃಹತ್ ಕಟ್ಟಡವಿದು. ಆದರೆ 5 ವರ್ಷ ಕಳೆದರೂ ಕಟ್ಟಡವನ್ನ ಉದ್ಘಾಟನೆ ಮಾಡಿಲ್ಲ. ಆಧುನಿಕ ಮಾರುಕಟ್ಟೆಯನ್ನಾಗಿ ಮಾಡ್ತೀವಿ ಅಂತೇಳಿ 5 ವರ್ಷ ಇವತ್ತು ಅವಧಿ ಕಳೆದು ಕೂಡ ಬಿಲ್ಡಿಂಗ್ ಅನ್ನ ಅರ್ಧಂಬರ್ಧ ಮಾಡಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಕೆಲಸಗಳಿರ್ತಕ್ಕಂಥ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಆ ಬಿಲ್ಡಿಂಗ್ ಕೆಲಸವನ್ನ ಪೂರ್ಣಗೊಳಿಸಬೇಕಾಗಿತ್ತು. ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಇವತ್ತು ಈ ಬಿಲ್ಡಿಂಗ್ ಅರ್ಧಂತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ಸೊ ಹಂಗಾಗಿ ಇವತ್ತು ಒತ್ತಾಯ ಮಾಡೋದೇನೆಂದ್ರೆ ವ್ಯಾಪಾರಸ್ಥರಿಗೆ ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ತಕ್ಷಣದಲ್ಲಿನೇ ಈ ಮಾರ್ಕೆಟನ್ನ ಉದ್ಘಾಟನೆ ಮಾಡಿ ಜನರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ CITU ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಆ ಬಿಲ್ಡಿಂಗ್ ಆಗಿ ಸುಮಾರು ದಿನಗಳಾದ್ರೂ ಕೂಡ ಒಳಗಡೆ ಜಾಗ ಕೊಡ್ತಾ ಇಲ್ಲ. ಇಲ್ಲಿ ಬೀದಿ ಬದಿ ಪಕ್ಕಕ್ಕೆ ನೋಡಿದ್ರೆ ತರಕಾರಿ ಹಣ್ಣಿನ ಅಂಗಡಿಗಳು ಸಾಕಷ್ಟು ಇದಾವೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ರಾಜಕೀಯ ಬೇಳೆ ಬೇಯಿಸ್ಕೊಂತ ಇದ್ದಾರೆ. ಇವತ್ತು ರಾಜಕೀಯ ಪ್ರಚಾರಕ್ಕಾಗಿ ಕಾಂಗ್ರೆಸ್ BJP ಛತ್ರಿಗಳನ್ನ ಕೊಟ್ಟು ಆ ಜನರಿಗೆ ಏನು ಸದ್ಯದ ಮಟ್ಟಿಗೆ ಸಾಂತ್ವನ ಹೇಳ್ತಾರೆ. ಅದರ ಬದಲು ಒಳಗಡೆ ಜಾಗ ಕೊಟ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತೈತಿ. 5 ವರ್ಷ ಆದ್ರೂ ಕೂಡ ಮಾಡ್ತಾ ಇಲ್ಲ. ಇನ್ನ 5 ವರ್ಷ ಆದ್ರೂ ಇವ್ರು ಮಾಡಲ್ಲ. ಮುಂದಿನ ದಿನಗಳಲ್ಲಿ ಮಾಡಿಲ್ಲ ಅಂದ್ರೆ ಬಿಲ್ಡಿಂಗ್ ಮುಂದೆ ದೊಡ್ಡ ಹೋರಾಟ ಮಾಡಿ ಮಳೆ ಬಿಸಿಲು ಗಾಳಿ ಲೆಕ್ಕಿಸದೆ ಎಲ್ಲವನ್ನ ಸಹಿಸಿಕೊಂಡು ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಅನುಕೂಲವೇ ಇಲ್ಲ. ಕೂಡಲೇ ಈ ತರಕಾರಿ ಮಾರುಕಟ್ಟೆಯನ್ನ ಲೋಕಾರ್ಪಣೆ ಮಾಡಿ ಜನರಿಗೆ ಹಾಗೂ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕೆಲವು ಕಡೆ ಜಾಗ ಇದ್ರೆ ಬಿಲ್ಡಿಂಗ್ ಇರಲ್ಲ, ಇನ್ನೊಂದ್ ಕಡೆ ಬಿಲ್ಡಿಂಗ್ ಕಟ್ಬೋದಪ್ಪ ಅಂದ್ರೆ ಜಾಗ ಕೊಡ್ಲಿಕ್ಕೆ ಯಾರು ರೆಡಿ ಇರಲ್ಲ. ಅಂತದ್ರಲ್ಲಿ ಎಲ್ಲವೂ ರೆಡಿ ಆಗಿದ ಮೇಲೂ ಕೂಡ ಯಾಕೆ ಉದ್ಘಾಟನೆ ಆಗ್ತಲ್ಲ? 5 ವರ್ಷದಿಂದ 12 ಕೋಟಿ ಖರ್ಚು ಮಾಡಿದ್ಯೇನು ನೀರಲ್ಲಿ ಪೋಲ್ ಮಾಡಕ್ಕಂತ? ಪೃಥ್ವಿರಾಜ್, ವಿಜಯನಗರ ಜಿಲ್ಲೆ ಹೊಸಪೇಟೆಯ ನಗರದ ಮಧ್ಯೆ ನಿರ್ಮಾಣ ಆಗಿರತಕ್ಕಂಥ ತರಕಾರಿ ಮಾರುಕಟ್ಟೆ ಸುಮಾರು 12 ಕೋಟಿ ವೆಚ್ಚದಲ್ಲಿ ಕೂಡ ನಿರ್ಮಾಣ ಆಗಿರತಕ್ಕಂಥದ್ದು. ಸರಿಸುಮಾರು ಕಳೆದ 5 ವರ್ಷಗಳಿಂದ ಕೂಡ ಈ ಕಾಮಗಾರಿ ಕೂಡ ಆರಂಭ ಆಗಿರತಕ್ಕಂಥದ್ದು. ಆದರೆ ಇದು ಇನ್ನೂ ಕೂಡ ಇನ್ನೂ ಎಲೆಕ್ಟ್ರಿಕಲ್ ವರ್ಕ್ ಬಾಕಿ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇದನ್ನ ಉದ್ಘಾಟನೆ ಮಾಡದೆ ಹಾಗೆ ಬಿಟ್ಟಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಹೊಸಪೇಟೆ ದಿನದಿಂದ ದಿನಕ್ಕೆ ಕೂಡ ವಿಜಯನಗರ ಜಿಲ್ಲೆ ಆದ ನಂತರ ದಿನದಿಂದ ದಿನಕ್ಕೆ ನಗರ ಕೂಡ ಬೆಳೀತಾ ಇದೆ. ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತರಕಾರಿ ವ್ಯಾಪಾರಸ್ಥರು ಕೂಡ ರಸ್ತೆ ಬದಿಯಲ್ಲಿ ಕೂಡ ಮಳೆ ಗಾಳಿ ಬಿಸಿಲು ಲೆಕ್ಕಿಸದೆ ಕೂಡ ಅವರು
ತರಕಾರಿ ಮಾರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದನ್ನ ತಪ್ಪಿಸ್ಲಿಕ್ಕೆ ಕೂಡ ಹಿಂದೆ 5 ವರ್ಷಗಳ ಹಿಂದೆ ಒಂದು ತರಕಾರಿ ಮಾರುಕಟ್ಟೆ ಪಕ್ಕದಲ್ಲೇ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಮಳಿಗೆ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ವ್ಯಾಪಾರಸ್ಥರು ಹೇಳ್ತಕ್ಕಂಥದ್ದು ಈ ಮಳಿಗೆಗಳನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದಾರೆ ಅನ್ನೋ ಆರೋಪವನ್ನು ಕೂಡ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಚಿಕ್ಕದಾಗಿ ಮಳಿಗೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸೂಕ್ತವಾಗಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ವ್ಯಾಪಾರಸ್ಥರು ಕೂಡ ಆರೋಪ ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ರೀತಿಯ ಇದು ಕೂಡ ರಾಜಕೀಯ ಬಣ್ಣವನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕಳೆದ 5 ವರ್ಷಗಳಿಂದ ಕೂಡ ಆಮೆಗತೆಯಲ್ಲಿ ಸಾಗಿರ್ತಕ್ಕಂಥ ಈ ಒಂದು ಕಾಮಗಾರಿ ಇದುವರೆಗೂ ಕೂಡ ಮುಗಿದೇ ಇರತಕ್ಕಂಥದ್ದು ಕೂಡ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಕೂಡ ಕಾಣ್ತಾ ಇದೆ ಅನ್ನೋದು ಕೂಡ ಗಂಭೀರ ಆರೋಪವನ್ನು ಕೂಡ ಸ್ಥಳೀಯರು ಕೂಡ ಮಾಡ್ತಾ ಇರತಕ್ಕಂಥದ್ದು. ಯಾಕೆಂತಂದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ಅದು ಬೇಸಿಗೆ ಇರಬಹುದು, ಮಳೆಗಾಲ ಇರಬಹುದು, ರಸ್ತೆ ಬದಿಯಲ್ಲಿ ಬಿಸಿಲಿಗೆ ಕೂಡ ಒಂದು ತರಕಾರಿ ಮಾರಾಟ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದು ಮಳೆಗಾಲದ ಸಂದರ್ಭದಲ್ಲಿ ಕೂಡ ಹೆಚ್ಚು ಮಳೆ ಆದಂತಲ್ಲಿ ಕೂಡ ತರಕಾರಿ ವ್ಯಾಪಾರಸ್ಥರು ಪರವಾಡದ ಒಂದು ಕಷ್ಟವನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇದನ್ನ ತಪ್ಪಿಸಬೇಕು, ತರಕಾರಿ ವ್ಯಾಪಾರಸ್ಥರಿಗೆ ಮತ್ತು ತರಕಾರಿಯನ್ನ ತೆಗೆದುಕೊಂಡು ಬರಲಿಕ್ಕೆ ಕೂಡ ಜನರಿಗೆ ಅನುಕೂಲ ಆಗಬೇಕು ಅನ್ನೋಟ್ಟಲ್ಲಿ ಕೂಡ ಒಂದು ಕಟ್ಟಡ ಕಾಮಗಾರಿ ಇದು ಸುಮಾರು 12 ಕೋಟಿಯನ್ನು ಕೂಡ ವೆಚ್ಚವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಒಂದು ಕಟ್ಟಡ ಕಾಮಗಾರಿ ಇದುವರೆಗೂ ಕೂಡ ಉದ್ಘಾಟನೆ ಭಾಗ್ಯ ಕೂಡ ಸಿಕ್ಕಿಲ್ಲ. ಇನ್ನು ಕೆಲವೊಂದು ಎಲೆಕ್ಟ್ರಿಕಲ್ ವರ್ಕ್ ಬಾಕಿ ಇದೆ ಅನ್ನೋ ಒಂದು ಸಬೂಬನ್ನು ಕೂಡ ನಗರಸಭೆ ಅಧಿಕಾರಿಗಳು ಕೂಡ ಹೇಳ್ತಕ್ಕಂಥದ್ದು. ಇನ್ನು ಎಷ್ಟು ವರ್ಷ ಮಾಡ್ತಾರಂತೆ? ಅನುದಾನ ಎಲ್ಲವೂ ಕೂಡ ಈಗ ಆಲ್ರೆಡಿ ರಿಲೀಸ್ ಆಗಿದೆಯಾ? ರಿಲೀಸ್ ಆದ್ಮೇಲೂ ಕೂಡ ಕಾಂಟ್ರಾಕ್ಟರ್ ಇಲ್ಲಿ ಕಳ್ಳಾಟ ಆಡ್ತಿರೋದಾ? ಖಂಡಿತ ಇಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಇದರ ಒಂದು ಕಟ್ಟಡದ ಕಾಮಗಾರಿಯ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿರತಕ್ಕಂಥದ್ದು. ಇದುವರೆಗೂ ಕೂಡ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರ ಒಂದು ನಿರ್ಲಕ್ಷ್ಯದಿಂದಾಗಿ ಇದುವರೆಗೂ ಕೂಡ ಕಾಮಗಾರಿ ಪೂರ್ಣಗೊಳ್ಳದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ನಾವು ಇಂಜಿನಿಯರ್ಗಳನ್ನ ಕೂಡ ಕೇಳಿದಂತ ಸಂದರ್ಭದಲ್ಲಿ, ಜೊತೆಗೆ ನಗರಸಭೆ ಆಯುಕ್ತರನ್ನ ಕೂಡ ಕೇಳಿದಂತ ಸಂದರ್ಭದಲ್ಲಿ ಕೂಡ ಇನ್ನು ಕೆಲವೇ ಒಂದು 15ರಿಂದ 20 ದಿನಗಳಲ್ಲಿ ಕೂಡ ಈ ಕಾಮಗಾರಿ ಮುಗಿಯುತ್ತೆ, ಎಲೆಕ್ಟ್ರಿಕಲ್ ವರ್ಕ್ ಮಾತ್ರ ಬಾಕಿ ಇರತಕ್ಕಂಥ ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಕೂಡ ಇದುವರೆಗೂ ಕೂಡ ಇನ್ನು ಕಾಮಗಾರಿ ಪೂರ್ಣ ಪ್ರಮಾಣದ ಕಾಮಗಾರಿ ಕೂಡ ಇನ್ನೂ ನಡೀಬೇಕಾಗಿದೆ. ಜೊತೆಗೆ ಈ ರೀತಿಯಾದ ಒಂದು ನಿರ್ಲಕ್ಷ್ಯದ ಸಭಾ ಅಧಿಕಾರಿಗಳು ತೋರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಇದುವರೆಗೂ ಕೂಡ ಉದ್ಘಾಟನೆ ಆಗದೆ ಹಾಗೆ ಇರತಕ್ಕಂಥದ್ದು. ಸುಮಾರು 5 ವರ್ಷಗಳ ಹಿಂದೆ ನಿರ್ಮಾಣದ ಕಾಮಗಾರಿ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಕಾಲಮಿತಿ ಕೂಡ ಮುಗಿದಿರ್ತಕ್ಕಂಥದ್ದು. 2 ವರ್ಷ ಒಳಗಡೆ ಇದೊಂದು ಕಟ್ಟಡ ಕಾಮಗಾರಿ ಮುಗಿದು ಈಗಾಗಲೇ ಲೋಕಾರ್ಪಣೆ ಕೂಡ ಆಗಬೇಕಾಗಿತ್ತು, ತರಕಾರಿ ವ್ಯಾಪಾರಸ್ಥರಿಗೆ ಅನುಕೂಲ ಕೂಡ ಆಗಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಆಗದೆ ಇವತ್ತು ತರಕಾರಿ ವ್ಯಾಪಾರಸ್ಥರು ಇವತ್ತು ಕೂಡ ಮಳೆ ಮತ್ತು ಮಾತನಾಡ್ತೀನಿ. ನಮ್ಮ ಜೊತೆ ಹೊಸಪೇಟೆಯ ಶಾಸಕರಾಗಿರುವಂತಹ ಗವಿಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಅಲ್ಲೊಂದು ಮಾರ್ಕೆಟ್ ಬಿಲ್ಡಿಂಗ್ ತೋರಿಸ್ತಾ ಇದ್ವಿ, 12 ಕೋಟಿ ವೆಚ್ಚದಲ್ಲಿ ಎಲ್ಲ ರೆಡಿ ಆಗಿದೆ, ಯಾಕೆ ಉದ್ಘಾಟನೆ ಆಗ್ತಾ ಇಲ್ಲ ಅಂತ? ಇವಾಗ ರೆಡಿ ಆಗಿದೆ ಸರ್, ಇವಾಗ ರೆಡಿ ಆಗಿದೆ. ಎಲೆಕ್ಟ್ರಿಕಲ್ದು ಎಲ್ಲ ಕಂಪ್ಲೀಟ್ ಆಗಿ ಇನ್ನು ಫಿನಿಶಿಂಗ್ ನಲ್ಲಿದೆ. ಇವಾಗ ಇನ್ನೊಂದು 10-15 ದಿವಸದಲ್ಲಿ ಮುಖ್ಯಮಂತ್ರಿಗಳು ಬರೋ ಕಾರ್ಯಕ್ರಮ ಇದೆ. ಬಂದ ಕೂಡಲೇ ಅವ್ರ ಕೈನಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದು ಇದು ಮಾಡ್ತಾ ಇದ್ದೀವಿ ಸರ್. ಅಲ್ಲ, 5 ವರ್ಷ ಆಗಿತ್ತು, ಎಲ್ಲವೂ ರೆಡಿ ಇಲ್ಲ 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 ಯಾರು ಹೇಳಿದ್ದು 5 ವರ್ಷ ಆಗಿದೆ ಅಂತ ಹೇಳಿ? ಇವಾಗ ನಾನು ಬಂದವಾಗ್ನಿಂದ ಎಲ್ಲ ಕಂಪ್ಲೀಟ್ ಆಗಿ ಇನ್ನ ಸಿವಿಲ್ ವರ್ಕ್ ನಡೀತಾ ಇತ್ತು. ಸ್ಲ್ಯಾಬ್ ಹಾಕ್ತಾ ಇದೀವಿ. ಈ ಲಾಸ್ಟ್ 2 years ಇಂದ ಸ್ಲ್ಯಾಬ್ ಹಾಕಿ ಎಲ್ಲ ಕಂಪ್ಲೀಟ್ ಮಾಡಿ ಇವಾಗ ಫಿನಿಶಿಂಗ್ ಸ್ಟೇಜಸ್ ಬಂದಿದೆ. ಈ 5 ವರ್ಷ ಆಗಿದೆ ಅನ್ನೋದೆಲ್ಲ ಸುಳ್ಳು ಮಾಹಿತಿ ಸರ್. ಅಲ್ಲ, ಅಲ್ಲಿರುವಂತ ಸ್ಥಳೀಯ ವ್ಯಾಪಾರಿಗಳೇ ಮಾತನಾಡ್ತಾರೆ. ಇಲ್ಲ 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 ಅದೇನಿಲ್ಲ. ನೀವು ಬಂದು ತಿಳ್ಕೊಳ್ರಿ, ರೆಕಾರ್ಡ್ಸ್ ಇದೆ, ಯು ಕ್ಯಾನ್ ಚೆಕ್ ಆಲ್ ದೋಸ್ ಥಿಂಗ್ಸ್. ಓಕೆ, ಅಂದ್ರೆ ನಾನು ಎಲೆಕ್ಟ್ ಬಂದ್ಮೇಲೆ ಗ್ರೌಂಡ್ ಫ್ಲೋರ್ ನಿಂದ ಸ್ಲ್ಯಾಬ್ ಹಾಕೋದು ಸ್ಟಾರ್ಟ್ ಮಾಡಿದೀವಿ. ಗ್ರೌಂಡ್ ಪ್ಲಸ್ 3 ಇದೆ. ಎಲ್ಲ 167 ಶಾಪ್ಸ್ ಇದೆ. ಎಲ್ಲ ಅದೆಲ್ಲ ರೆಡಿ ಆಗ್ಬೇಕಾಗಿದೆ. ಎಲೆಕ್ಟ್ರಿಕಲ್ದು ಎಲ್ಲ ಕಂಪ್ಲೀಟ್ ಮತ್ತೆ ಇನ್ನೊಂದು 5-6 ಕೋಟಿ ಕೊಟ್ಟು ಮತ್ತೆಲ್ಲ ಕಂಪ್ಲೀಟ್ ಮಾಡ್ತಾ ಇದೀವಿ. ಅಂದ್ರೆ ಟೆಂಡರ್ ಕೂಡ ಆಗಿದೆ, ಯಾರ್ಯಾರಿಗೆ ಯಾವ್ಯಾವ ಅಂಗಡಿಯನ್ನು ಕೊಡಬೇಕು ಅದು ಸೆಲೆಕ್ಷನ್ ಎಲ್ಲ ಆಗಿದೆ. ಇನ್ನ ಅದೇನಾಗಿಲ್ಲ, ಇನ್ನ ಫೈನಲೈಸ್ ಮಾಡಿಲ್ಲ. ಇದು ಓಪನಿಂಗ್ ಆಗಿದೆ, ದೆನ್ ವಿ ವಿಲ್ ಸಿಟ್ ಅಂಡ್ ವಿಲ್ ಫೈನಲೈಸ್ ಆಲ್ ದಟ್. ಅಂದ್ರೆ ಮುಖ್ಯಮಂತ್ರಿಗಳು ಬಂದಾದ್ಮೇಲೆ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ? ಇಲ್ಲ, ಇವಾಗ ಆಸ್ಪತ್ರೆ ಇದೆ, 150 ಕೋಟಿದು ಆಸ್ಪತ್ರೆದು, ಮತ್ತೆ ಇದು ಎಲ್ಲ ಒಂದು ಸ್ಲಾಟರ್ ಹೌಸ್, ಮತ್ತೆ ಮಟನ್ ಮಾರ್ಕೆಟ್ ಒಂದು ಮಾಡ್ತಾ ಇದೀವಿ. ಡ್ರಿಂಕಿಂಗ್ ವಾಟರ್ದು ಒಂದು 20 ಕೋಟಿದು ಒಂದು ಪ್ರೋಗ್ರಾಮ್ ಇದೆ. ಅದೆಲ್ಲ ಕಂಪ್ಲೀಟ್ ಎಲ್ಲ ಇನಾಗ್ರೇಟ್ ಮಾಡೋದಿದೆ ಸಾಹೇಬ್ರನ್ನೆಲ್ಲ. ಮತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು 20 ಕೋಟಿದು ಅದೊಂದು ಮಾಡ್ತಾ ಇದೀವಿ. ಸೊ ಆಲ್ ದೀಸ್ ಥಿಂಗ್ಸ್ ಒಂದೇ ಸಾರಿ ವಿ ವಾಂಟ್ ಟು ಬ್ರಿಂಗ್ ಸರ್. ಎಲ್ಲ ಇನಾಗ್ರೇಷನ್ ಗೆ ರೆಡಿ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿ. ಅಲ್ಲಿನ ಜನಕ್ಕೆ, ಅಲ್ಲಿನ ವ್ಯಾಪಾರಿಗಳಿಗೆ ಇನ್ನೊಂದು 15 days ಅಲ್ಲಿ ಒಂದು ಖುಷಿ ಸಿಗುತ್ತೆ ಹಾಗಾದ್ರೆ. ಈ ವಿಚಾರ ಬಂದಿದೆ, ಸಿಎಂ ಸಾಹೇಬರು ಡೇಟ್ ಇವಾಗ ಇವತ್ತೇ ಮಾಡ್ಬೇಕು ಅನ್ಕೊಂಡಿದ್ವಿ. ಮತ್ತೆ ಇನ್ನೊಂದು ಡೇಟ್ ಕೊಡ್ತೀನಿ, ಬಂದು ನಾನು ಮಾಡೋಗ್ತೀನಿ ಅಂತ ಹೇಳಿದ್ರು. ಇವಾಗ ಎಲ್ಲ ಮುಖ್ಯಮಂತ್ರಿಗಳು ಬಂದಿರೋದ್ರಿಂದ
ನೆಕ್ಸ್ಟ್ ಟೈಮ್ ಬರ್ತೀನಿ, ಈ ಸರ್ ಬೇಡ, ಈ ಗಲಾಟೆಗೆ ಬೇಡಪ್ಪ ಅಂತ ಹೇಳಿದ್ರು. ಓಕೆ ಓಕೆ. ಹಾಗಾದ್ರೆ ಜನ ಒಂದ್ ಭರವಸೆ ಕೊಡ್ತಾ ಇದ್ದಾರೆ ಗವಿ ಅಪ್ಪ ಅವರು ನ್ಯೂಸ್ 18 ಮುಖಾಂತರ, ಇನ್ನೊಂದು 15 ಡೇಸ್ ಅಲ್ಲಿ ಅದು ಉದ್ಘಾಟನೆ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಟೈಮ್ ಕೊಟ್ಟ ಬಳಿಕ ಅಂತ ಹೇಳ್ಬೋದಾ? ಇಲ್ಲ, ಇವಾಗ ಯಾಕಂದ್ರೆ ಬಿಕಾಸ್ ವಿ ಹ್ಯಾವ್ ಟು ಕಂಪ್ಲೀಟ್ ದಟ್ ಎಂಟೈರ್ ಬಿಲ್ಡಿಂಗ್. ಇನ್ನ ಫಿನಿಶಸ್ ಆಗ್ತಾ ಇದೆ ಎಲ್ಲ ಕಂಪ್ಲೀಟ್ ಆಗಿ. ಫಿನಿಶ್ ಆಗಿದ್ದೆ ನಾವು ವಿಲ್ ಸ್ಟಾರ್ಟ್ ಎವ್ರಿಥಿಂಗ್. ಓಕೆ ಓಕೆ. ಎಷ್ಟು ದಿನ ಆಗ್ಬೋದು ಸರ್ ಫಿನಿಶ್ ಆಗೋದಕ್ಕೆ? ಇಲ್ಲ, ಫಿನಿಶ್ ಆಗ್ತಾ ಇದೆ. ಇಟ್ ಇಸ್ ಗೆಟಿಂಗ್ ಓವರ್ ಬಿಕಾಸ್ ನಾವು ಅದನ್ನ ಹಿಂಬಾಲನೆ ಬಿದ್ದಿದ್ವಿ ನಾವು. ಒಂದು ಕಾಂಟ್ರಾಕ್ಟರ್ ಕೊಟ್ಟಿದ್ವಿ ಎಲೆಕ್ಟ್ರಿಕಲ್ ವರ್ಕ್, ಅವನು ಮಾಡಿಲ್ಲ. ಅವನು ಆಕ್ಚುಲಿ ಒರಿಜಿನಲ್ ಕಾಂಟ್ರಾಕ್ಟ್ ಮಾಡಬೇಕಾಗಿತ್ತು, ಅವನು ಹೋಗ್ಬಿಟ್ಟ. ಮತ್ತೆ ಅಗೇನ್ ವಿ ಹ್ಯಾವ್ ಟು ರೀಕಾಲ್ ದ ಟೆಂಡರ್, ಮತ್ತೆ KKRDB ನಿಂದ ಮತ್ತೆ ಫಂಡ್ಸ್ ಕೊಟ್ಟು ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಬಿಲ್ಡಿಂಗ್. ಮೈ ಸೈಟ್ ಅಂಡರ್ ಅಲ್ಲೇ ನಡೀತಾ ಇದೆ ಹಾಗಾದ್ರೆ ಎಲ್ಲ ಕಾಮಗಾರಿ? ಹೌದು ಸರ್. ಹಾಗಾದ್ರೆ ಇನ್ನೊಂದು ತಿಂಗಳೊಳಗೆ ಎಲ್ಲ ಮುಗಿಯುವಂತ ಚಾನ್ಸಸ್ ಇದೆ ಅಂತ ಹೇಳಿದಿರಾ. ಥ್ಯಾಂಕ್ ಯು ಸರ್. ಅಲ್ಲಿರುವಂತ ವ್ಯಾಪಾರಿಗಳು ತುಂಬಾ ನಿರೀಕ್ಷೆಯಲ್ಲಿದ್ರು, ಬೇಗ ಓಪನ್ ಆಗಬೇಕು, ಇದಕ್ಕೆ ಕಾಯ್ತಾ ಇದೀವಿ, ಯಾಕೆಂದ್ರೆ ಇನ್ನೂ ಎಷ್ಟು ದಿನ ಆಗುತ್ತೆ, ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳ್ಬಿಟ್ರು. ಸೊ ಗವಿಯಪ್ಪ ಅವರ ಸಂಪರ್ಕ ಕಡಿತ ಆಗಿದೆ. ಗವಿಯಪ್ಪ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ. ಆಕ್ಚುಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅಲ್ಲೇ ಇದ್ದಾರೆ, ಬಟ್ ಈ ಸಂದರ್ಭ ಬೇಡ, ನೆಕ್ಸ್ಟ್ ಟೈಮ್ ಬರ್ತೀನಿ, ಆವಾಗ ಇನ್ನೂ ಸಾಕಷ್ಟು ಯೋಜನೆಗಳಿಗೆ ಎಲ್ಲವನ್ನೂ ಸೇರಿಸ್ಬಿಟ್ಟೆ ಉದ್ಘಾಟನೆ ಮಾಡೋಣ, ಶಂಕುಸ್ಥಾಪನೆ ಮಾಡೋಣ ಅಂತೆಲ್ಲ ಹೇಳಿದಾರಂತೆ. ಸೊ ಹೀಗಾಗಿ ಇನ್ನೊಂದು 15 ಡೇಸ್ ಅಥವಾ ಒಂದು 20 ಡೇಸ್ನ ಒಳಗಾಗಿ ಇದೇನು ಈ ಕಟ್ಟಡ ತೋರಿಸ್ತಾ ಇದೀವಲ್ಲ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಗಲಿದೆ. ಫೈನಲ್ ಟಚ್ ಅಪ್ ಆಗ್ತಾ ಇದೆಯಂತೆ, ಎಲೆಕ್ಟ್ರಿಕ್ ವರ್ಕ್ ಎಲ್ಲವೂ ಕೂಡ ಫೈನಲ್ ಟಚ್ ಅಪ್ ಆಗ್ತಾ ಇರುವಂಥದ್ದು. ಸೊ ಅದು ಮುಗಿದ ಬಳಿಕ ಎಲ್ಲವೂ ಕೂಡ ರೆಡಿ ಆಗುತ್ತೆ, ಉದ್ಘಾಟನೆ ಆಗುತ್ತೆ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ, ನಾವಂತೂ ಫಾಲೋ ಅಪ್ ಮಾಡ್ತಾನೆ